ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಬರುತ್ತೆ. ಸೊ ನಾನು ವೀಡಿಯೋಸ್ನೆಲ್ಲ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲಂಚ್‌ಗೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಮೈಸೂರು ರೋಡಲ್ಲಿರೋ ತಿರುಮಲ ರೆಸ್ಟೋರೆಂಟ್ಸ್‌ಗೆ ಬಂದ್ವಿ. ಸೊ ಫಸ್ಟ್ ಟೈಮ್ ಧಾಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹೆಂಗಿದೆ ನೋಡೋಣ ಅಂತ ಬಂದ್ವಿ. ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು ಆಚೆಯಿಂದ ನೋಡೋದಕ್ಕೆ. ಸೊ ಊಟ ಮಾಡೋಣ ಅಂತ ಒಳಗಡೆ ಹೋದ್ವಿ. ಸೊ ನಾವು ಫಸ್ಟ್‌ಗೆ ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಓಕೆ ಈ ಥರ ಇತ್ತು. ಚೆನ್ನಾಗಿ ಅನಿಸ್ತು. ಸ್ವಲ್ಪ ಹೈಜೀನ್ ಕಮ್ಮಿ ಅನಿಸ್ತು. ಟೇಬಲ್ ಎಲ್ಲ ಅಷ್ಟು ಕ್ಲೀನ್ ಮಾಡಿರಲಿಲ್ಲ. ನೊಣ ಎಲ್ಲ ಇತ್ತು ಸ್ವಲ್ಪ. ಮೇ ಬಿ ಅದು ನಾನ್ ವೆಜ್ ಆಗಿರೋದ್ರಿಂದ ಹಂಗಿತ್ತಂತ ಅನ್ಕೊತೀನಿ. ಸೊ ನಾವು ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ಒಂದು ಕಬಾಬ್ ಆರ್ಡರ್ ಮಾಡಿದ್ವಿ. ಒಂದು ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ. ಫುಡ್ಡು ಬಂದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ 5ಗೆ ಒಂದು 2 ರೇಟಿಂಗ್ಸ್ ಕೊಡ್ಬೋದು. ಆವ್ರೇಜ್ ಆಗಿತ್ತು. ನಾನು ಇದು ಫ್ಯಾಮಿಲೀಸ್‌ಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಫ್ಯಾಮಿಲಿ ಹೋಗುವಂಥ ಜಾಗ ಕೂಡ ಅಲ್ಲ ಅಂತ ಅನ್ಬೋದು. ಅಲ್ಲಿ ಬಾಯ್ಸು ಫ್ರೆಂಡ್ಸ್‌ಗಳು ಗ್ಯಾಂಗ್ ಆ ಥರ ಹೋಗೋದಕ್ಕೆ ಚೆನ್ನಾಗಿತ್ತು ಅದು. ಸೊ ನನಗೆ ಬಂದು ಬಿರಿಯಾನಿ ಓಕೆ ಓಕೆ ಆಗಿತ್ತು. ಆ್ಯಂಡ್ ಕಬಾಬ್ ಕೂಡನು ಅಷ್ಟೇ ಫುಲ್ಲು ಹಸಿ ಹಸಿ ಇತ್ತು ಆ್ಯಂಡ್ ಡ್ರೈ ಆಗಿತ್ತು ಸಿಕ್ಕಾಪಟ್ಟೆ ಪೀಸಸ್ ಕೂಡ. ಮತ್ತು ಸ್ವಲ್ಪ ಬ್ಲೆಡ್ ಅಲ್ಲಲ್ಲಿತ್ತು ಆ್ಯಂಡ್ ಸ್ಮೆಲ್ ಬರ್ತಾಯಿತ್ತು. ಇನ್ನೂ ಹಸಿ ಹಸಿ ಥರ ಸ್ಮೆಲ್ ಬರ್ತಾಯಿತ್ತು. ಅಷ್ಟು ಸರಿಯಾಗಿ ಕುಕ್ ಆಗಿರಲಿಲ್ಲ. ಸೊ ಆವ್ರೇಜ್ ಆಗಿತ್ತು. ನಾನು ಸ್ವಲ್ಪ ಸ್ವಲ್ಪ ಎಲ್ಲ ತಿಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಎಲ್ಲ ಹಾಗೆ ಬಿಟ್ಬಿಟ್ಟೆ. ಸೊ ಆವ್ರೇಜ್ ಆಗಿತ್ತು ಆ್ಯಂಡ್ ಅಟ್ಮಾಸ್ಫಿಯರ್ ಬಂದರೆ ಸೊ 5ಗೆ ಒಂದು 3.5 ಆರ್ 4 ರೇಟಿಂಗ್ಸ್ ಕೊಡ್ಬೋದು. ಆ್ಯಂಡ್ ಸರ್ವಿಸ್ ಅಂತೂ ಪಟಾಪಟ್ ಅಂತ ತೊಗೊಂಬಂದು ಕೊಟ್ಟರು. ಸೊ 5ಗೆ 4 ಅಂತ ಹೇಳ್ಬೋದು. 4, 4 ಆ್ಯಂಡ್ ಹಾಫ್ ಅಂತ 4.5 ಅಂತ ಹೇಳ್ಬೋದು. ಸೊ ಈ ಥರ ಇತ್ತು ಆ್ಯಂಡ್ ನನಗೆ ಅದನ್ನ ನೋಡಿದ ತಕ್ಷಣ ಆಲ್ರೆಡಿ ಅಷ್ಟಕ್ಕಷ್ಟೇ ಅಂತ ಅನಿಸ್ತು. ಆ್ಯಂಡ್ ಟೇಸ್ಟ್ ಕೂಡ ತಿಂದಮೇಲೆ ಸೊ ಅದು ಕಾರ್ನ್‌ಫ್ಲೋರ್‌ದೆಲ್ಲ ಏನು ಮಿಕ್ಸ್ ಮಾಡಿ ಪೆಪ್ಪರ್ ಡ್ರೈ ಎಲ್ಲ ಹಾಕಿರ್ತಾರೆ ಅದೆಲ್ಲ ತಿನ್ನಬೇಕಾದ್ರೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ನನಗೇನೋ. ಸೊ ಆಂಬಿಯನ್ಸ್ ಬಂದು ಈ ಥರ ಇತ್ತು. ಚೆನ್ನಾಗಿ ಅನಿಸ್ತು ನನಗೆ. ಬಟ್ ನಾವೆಲ್ಲ ಬಂದು ಫುಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ. ಫುಡ್‌ನ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಇದು ಆವ್ರೇಜ್ ಆಗಿತ್ತು. 2 ಆರ್ 2.5 ಕೊಡೋ ಅಷ್ಟಿತ್ತು. ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಯಾರಾದರೂ ನೋಡ್ಕೊಂಡು ಹೋಗೋರಿಗೆ ನಾನೊಂದು ಸಜೆಸ್ಟ್ ಮಾಡೋದಂದರೆ ಸೊ ನೀವು ಆನ್‌ಲೈನಲ್ಲಿ ರೇಟಿಂಗ್ಸ್ ಚೆಕ್ ಮಾಡ್ಕೊಂಡು ಹೋಗೋದು ತುಂಬ ಬೆಟರ್ ಅನಿಸುತ್ತೆ. ಆ್ಯಂಡ್ ಹೊಟ್ಟೆ ಹಶ್ವಾಗಿರೋ ಟೈಮಲ್ಲಿ ರ್ಯಾಂಡಮಾಗಿ ಹೋಗಿ ಈ ಥರ ಟೇಸ್ಟ್ ಮಾಡೋದನ್ನಂತೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಗೂಗಲಲ್ಲಿ ನಿಯರೆಸ್ಟ್ ಲೊಕೇಶನ್ನ ಚೆಕ್ ಮಾಡಿ ರೆಸ್ಟೋರೆಂಟ್‌ನ. ಊಟ ಹೆಂಗಿದೆ ಆ್ಯಂಡ್ ರೆಸ್ಟೋರೆಂಟ್‌ಗೆ ಎಷ್ಟು ರೇಟಿಂಗ್ಸ್ ಇದೆ ಅಂತ ನೋಡಿಕೊಂಡು ನೀವು ಸಜೆಸ್ಟ್ ಹೋಗಿ ಊಟ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಊಟ ಆವ್ರೇಜ್ ಆಗಿ ಇದ್ದಿದ್ದ ಕಾರಣ ನಾವು ಮತ್ತೆ ಬೇರೆ ಕಡೆ ಸ್ನ್ಯಾಕ್ಸ್‌ಗೆ ಹುಡ್ಕೊಂಡು ಹೋಗೋವಂಥ ಸಿಚುವೇಶನ್ ಆಯಿತು. ಸೊ ಆನ್ ದಿ ವೇ ಹೋಗ್ತಾ ಈ ರೂಟಲ್ಲಿ ಇದೆಲ್ಲ ಬಂದು ಮದ್ದೂರು ರೂಟು. ಮೈಸೂರು ಟು ಬ್ಯಾಂಗ್ಳೂರ್ ಹೈವೇ ಏನಿದೆ ಅಲ್ಲಿ ಮದ್ದೂರು ಹತ್ರ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದು. ತುಂಬ ಗ್ರೀನಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಕೂಡ ಊರಿಂದ ಬೆಳಗ್ಗೆ ಬಂದಿದ್ದರಿಂದ ನನಗಿನ್ನ ಆ ಊರಿನ ಗುಂಗಿಂದ ಆಚೆ ಬಂದೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಈ ಸತಿ ನಾನು ಊರಿಗೋದಾಗ ಅಂತೂ ನಮ್ಮ ಚೈಲ್ಡ್‌ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು ನನಗೆ. ಸೊ ಇವಾಗೆಲ್ಲ ಸಿಟಿ ಅಪ್‌ಗ್ರೇಡ್ ಆಗಿರೋದ್ರಿಂದ ಇದೆಲ್ಲ ನೋಡೋದೇ ಕಷ್ಟ ಆಗ್ಬಿಟ್ಟಿದೆ. ಇವಾಗಂತೂ ನನಗಂತೂ ಈ ಥರ ಹಳ್ಳಿ ಕಡೆ ಹೋಗೋದು, ಈ ಥರ ಗ್ರೀನರೀಸ್ ನೋಡಿದ್ರೆ ನನಗೇನೋ ಒಂಥರ ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಸೊ ಆಮೇಲೆ ಕೊನೆಗೆ ನಾವಿಲ್ಲಿ ಮದ್ದೂರು ಟಿಫಾನಿಸ್‌ಗೆ ಹೋಗಿ ಒಂದು ಕಾಫಿ ಕುಡ್ದ್ಬಿಟ್ಟು ಮದ್ದೂರು ವಡ ತಿನ್ಕೊಂಬರೋಣ ಅಂತ ಬಂದ್ವಿ. ಸೊ ರೋಡ್ ಸ್ವಲ್ಪ ಖಾಲಿ ಅನಿಸ್ತಾ ಇತ್ತು. ಸಂಡೇ ಮೇ ಬಿ ಜಾಸ್ತಿ ಇರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇಲ್ಲಿ ಮದ್ದೂರು ಟಿಫಾನಿಸಲ್ಲಿ ಯಾವಾಗಲೂ ರಶ್ ಇರುತ್ತೆ. ನಮಗೆ ಕೂಡ ಸರ್ವಿಸ್ ಕೊಡ್ತೀವಿ ಇರೋ ಜಾಗದಲ್ಲೇ ಅಂತ ಹೇಳಿದ್ರು. ಕೊನೆಗೆ ಅಲ್ಲಿ ಖಾಲಿ ಆಯಿತು ಜಾಗ. ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಸೊ ಒಂದು ಕಾಫಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ಒಂದು ಮದ್ದೂರು ವಡ ಆರ್ಡರ್ ಮಾಡಿದ್ವಿ. ನನಗಂತೂ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎವ್ರಿ ಸಿಪ್ ಕೂಡ ನಾನು ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡು ಕುಡಿತೀನಿ. ನನ್ಗೆ ಅಷ್ಟು ಇಷ್ಟ ಕಾಫಿ ಅಂದರೆ. ನಾನು ದಿನಕ್ಕೆ ಒಂದು 2 ಸತಿ ಆದರೂ ಕುಡಿಬೇಕು. ಏನಿಲ್ಲ ಅಂದರೂ 1 ಸತಿ ಆದರೂ ನಾನು ಕಾಫಿ ಫುಲ್ಲು ಫೀಲ್ ಮಾಡ್ಕೊಂಡು ಕುಡಿದ್ರೆ ನನಗೆ ಸಮಾಧಾನ. ಆ್ಯಂಡ್ ಮದ್ದೂರು ವಡ ಬಂದು ಬಿಸಿ ಬಿಸಿ ಮಾಡಿರೋದ್ರಿಂದ ಸ್ವಲ್ಪ ಆನಿಯನ್ ಎಲ್ಲ ಹಂಗೆ ಬಿಸಿ ಬಿಸಿ ಅನಿಸ್ತಾ ಇತ್ತು. ಜೊತೆಗೆ ಚಟ್ನಿ ಕಾಂಬಿನೇಷನ್ ಕೊಟ್ಟಿದ್ದಂತೂ ಕಾಫಿಗೂ ಆ ಮದ್ದೂರು ವಡಗೂ ಸಕ್ಕತ್ತಾಗಿತ್ತು. ಜೊತೆಗೆ ಅಲ್ಲಿ ಬ್ಯಾಕ್ ಸೈಡಲ್ಲಿರೋ ಆಂಟಿ ಅಂತೂ ನಾನು ವೀಡಿಯೋ ಮಾಡೋದನ್ನ ನೋಡಿ ಅವ್ರನ್ನ ವೀಡಿಯೋ ಮಾಡ್ತಿದ್ವಿ ಅಂದ್ಕೊಂಡು ನೋಡ್ತಾನೆ ಇದ್ರು. ಪಕ್ಕದಲ್ಲೇ
ಪಕ್ಕದಲ್ಲೇ ಬಂದು ಇದೆಲ್ಲ ಹಾಕಿದ್ರು ಸ್ಟೋರ್ ಇತ್ತು. ಸೊ ಅದನ್ನೆಲ್ಲ ನಾನು ಹಂಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದೆ. ನನ್ಗೆ ಯಾವಾಗಲೂ ಇಷ್ಟ. ನಾನು ಎವ್ರಿ ಟೈಮ್ ಅಲ್ಲಿ ಹೋದಾಗ್ಲೂ ಇದನ್ನೆಲ್ಲ ನೋಡ್ತೀನಿ. ಬಟ್ ಆದ್ರೂ ಅವಾಗವಾಗ ಹೋಗಿ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನ್ಸುತ್ತೆ ನನಗೆ. ಅಲ್ಲಿರೋ ಡಾಲ್ಸು ಮತ್ತೆ ಎಲಿಫೆಂಟು, ಗೊಂಬೆಗಳನ್ನ ನೋಡ್ತಾ ಇದ್ರೆ ನನಗೆ ದಸರಾ ಟೈಮಿಂಗ್ಸಲ್ಲಿ ಗೊಂಬೆ ಕೂರಿಸಿರ್ತಾರಲ್ಲ ಅದೇ ನೆನಪಾಗ್ತಾ ಇರುತ್ತೆ. ನನಗೆ ಎಷ್ಟು ಇನೋವೇಟಿವ್ ಆಗಿ ಥಿಂಕ್ ಮಾಡಿರ್ತಾರೆ ಮಾಡೋರು ಅಂತ ಅನ್ಕೊಂತದೆ. ಏನೇ ಆದ್ರೂ ಅದು ನಮ್ಮ ಮೈಸೂರು ದಸರಾ ಆ ಟೈಮಲ್ಲಿ ಅವರು ಹಳೆ ಕಾಲದಲ್ಲಿ ಮಾಡಿರುವಂಥ ದಿನಗಳು ಮತ್ತು ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಡಾಲಲ್ಲಿ ನೋಡ್ತಾ ಇದ್ರೆ, ಗೊಂಬೆಗಳಲ್ಲಿ ಒಂಥರ ಖುಷಿ ಅನ್ಸತ್ತೆ. ಸೊ ನಾನು ಅದನ್ನೆಲ್ಲ ನೋಡಿಕೊಂಡು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು, ಸೊ ನಾನೊಂದು ಬುಗುರಿ ಮತ್ತು ಒಂದು ಬೀಸಣಿಗೆ ತೊಗೊಂಡು ಬಂದೆ. ಸೊ ಅಲ್ಲಿಗೆ ಸ್ಯಾಟಿಸ್ಫೈಡ್ ಆಯಿತು. ರಿಟರ್ನ್ ಮತ್ತೆ ನಾವು ಅದನ್ನು ಕೂತ್ಕೊಂಡು ತಿಂದ್ಕೊಂಡು ಸಮಾಧಾನ ಆಯಿತು. ಆಮೇಲೆ ಸೊ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಆಲ್ರೆಡಿ ಫುಲ್ಲು ರಶ್ ಆಗಿಬಿಟ್ಟಿತ್ತು ನಾವು ಬರೋ ರೂಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.